You score less not because you are weak, because you lose control of time. ಯಾವುದೇ ಎಕ್ಸಾಮ್ ಆಗಿರ್ಬೋದು, ಬೋರ್ಡ್ಸ್, ಕಾಂಪಿಟೇಟಿವ್, ಟೈಮ್ ಮ್ಯಾನೇಜ್ಮೆಂಟ್ ವಿಲ್ ಡಿಸೈಡ್ ಯುವರ್ ರ್ಯಾಂಕ್. ಈ ವಿಡಿಯೋದಲ್ಲಿ ನಾನು ಸ್ಟ್ರಾಂಗ್ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ನ ಕೊಡ್ತಾ ಇದ್ದೀನಿ ದಟ್ ವಿಲ್ ಮೇಕ್ ಯು ಫಾಸ್ಟರ್ ಆ್ಯಂಡ್ ಸ್ಮಾರ್ಟರ್. ಇಫ್ ಯು ಫಿಕ್ಸ್ ದಿಸ್ ಒನ್ ಸ್ಕಿಲ್ ಯುವರ್ ಮಾರ್ಕ್ಸ್ ವಿಲ್ ಇಂಪ್ರೂವ್ ಆಟೋಮೆಟಿಕಲಿ. ತುಂಬ ಜನ ಸ್ಟೂಡೆಂಟ್ಸ್ಗೆ ಕಮ್ಮಿ ಮಾರ್ಕ್ಸ್ ಬರುತ್ತೆ, ನಾಟ್ ಬಿಕಾಸ್ ದೇ ಡೋಂಟ್ ನೋ ದ ಆನ್ಸರ್, ಬಿಕಾಸ್ ದೇ ರನ್ ಔಟ್ ಆಫ್ ದ ಟೈಮ್. But why? There are few major reasons. First one, spending more time on one question. Second one, panic when they get stuck. Third one, writing slowly. Fourth one, they start with difficult question. Fifth one, and most important, they don't plan their time. So first tip bandu controlling time. Most important one. Every exam gives you limited of time, so every question deserves limited of time. Let me explain you clearly. ನೀವು ಎಕ್ಸಾಮ್ನ 70 ಮಾರ್ಕ್ಸಿಗೆ ಬರೀತೀರಾ, ಮೀನ್ಸ್ ಲ್ಯಾಂಗ್ವೇಜಸ್ನ 80 ಮಾರ್ಕ್ಸಿಗೆ ಬರೀತೀರಾ. 15 ಮಿನಿಟ್ಸ್ ನಿಮಗೆ ಕ್ವಶನ್ ಪೇಪರ್ ರೀಡಿಂಗ್ಗೆ ಅಂತ ಕೊಡ್ತಾರೆ ಆ್ಯಂಡ್ 2 hours 45 minutes ರೈಟಿಂಗ್ಗೆ ಅಂತ ಕೊಡ್ತಾರೆ. ನಿಮಗೆ ರಫ್ಲಿ 1.5 ಇಂದ 2 minutes ಪರ್ ಮಾರ್ಕ್ ಸಿಗುತ್ತೆ. ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನಿಮಗೆ ಸೆಕ್ಷನ್ ಎ, ಬಿ, ಸಿ, ಡಿ ಅಂತ ಕೊಡ್ತಾರೆ. ಎವ್ರಿ ಸೆಕ್ಷನ್ಗೆ 30 minutes ಅಂತ ತೊಗೊಂಡ್ರು ನಿಮ್ಗಿನ್ನೂ 45 minutes ಮಿಕ್ಕುತ್ತೆ. ಆ್ಯಂಡ್ ಆ 45 minutesಲ್ಲಿ 30 minutes ನೀವು ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲ ಹಾರ್ಡ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರು ನಿಮ್ಗಿನ್ನೂ 15 minutes ಸಿಗುತ್ತೆ. ಬಟ್ ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂದರೆ ಒಂದೇ ಕ್ವಶನ್ ಮೇಲೆ 10 minutes 20 minutes ಈ ಥರ ವೇಸ್ಟ್ ಮಾಡಿ ಲಾಸ್ಟ್ ಎಂಡಲ್ಲಿ ಈಸಿ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಅವರು ಟೈಮ್ ಇಶ್ಯೂಸ್ನ ಫೇಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಸಿಂಪಲ್ 2 ರೂಲ್ಸ್ನ ಫಾಲೋ ಮಾಡಿ. ಫಸ್ಟ್ ಒನ್ನು, ಯಾವುದಾದ್ರೂ ಕ್ವಶನ್ ತುಂಬ ಟೈಮ್ ತೊಗೋತಾ ಇದೆ ಅಂದರೆ ಸ್ಕಿಪ್ ಇಟ್. ಸೆಕೆಂಡ್ ಒನ್, ಸ್ಟಾರ್ಟ್ ವಿತ್ ಈಸಿ ಕ್ವಶನ್, ಅದಾದಮೇಲೆ ಮೀಡಿಯಮ್, ಅದಾದಮೇಲೆ ಮಿಕ್ಕಿದ್ರೆ ಯಾವುದಾದ್ರೂ ಎಕ್ಸ್ಟ್ರಾ ಕ್ವಶನ್, ಹಾರ್ಡ್ ಕ್ವಶನ್ಸ್ ಆ ಥರ ಸಾಲ್ವ್ ಮಾಡಿ. ಸೊ ಸ್ಮಾರ್ಟಾಗಿ ಫಸ್ಟು ಮಾರ್ಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಕಷ್ಟದ ಕ್ವಶನ್ಸ್ಗೆ ಜಂಪ್ ಆಗಿ. ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಸ್ಟಾರ್ಟ್ ವಿತ್ ಈಸಿ ಕ್ವಶನ್. ನೀವು ನನಗೆ ಕ್ವಶನ್ ಮಾಡ್ಬೋದು, ಯಾಕೆ ಬ್ರೋ ನಾನು ಫಸ್ಟು ಹಾರ್ಡ್ ಕ್ವಶನ್ನ ಸಾಲ್ವ್ ಮಾಡ್ತೀನಿ, ಅದಾದಮೇಲೆ ಈಸಿ ಕ್ವಶನ್ಸ್ಗೆ ಹೋಗ್ತೀನಿ, ನಾನು ಅದರಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ. ಬಟ್ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಯಾಕೆ ಈಸಿ ಕ್ವಶನ್ನ ಫಸ್ಟು ಚೂಸ್ ಮಾಡಬೇಕು ಅಂತ. ಅದು ನಿಮಗೆ ಫಸ್ಟು ಕಾನ್ಫಿಡೆನ್ಸ್ ಕೊಡುತ್ತೆ, ನಿಮ್ಮ ಫಿಯರ್ನ ರಿಡ್ಯೂಸ್ ಮಾಡುತ್ತೆ ಆ್ಯಂಡ್ ನಿಮ್ಮ ರೈಟಿಂಗ್ ಸ್ಪೀಡ್ನ ಇನ್ಕ್ರೀಸ್ ಮಾಡುತ್ತೆ, ಮೇಯ್ನಾಗಿ ನಿಮ್ಮ ಬ್ರೈನ್ನ ಕಾಮಾಗಿಡುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಹಾರ್ಡ್ ಕ್ವಶನ್ನ ಚೂಸ್ ಮಾಡಿ ಎಲ್ಲಾದರೂ ಸ್ಟಕ್ ಆದರೆ ನಿಮಗೆ ಸ್ಟ್ರೆಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಮೊಮೆಂಟಮ್ ಲೂಸ್ ಆಗುತ್ತೆ ಆ್ಯಂಡ್ ನಿಮ್ಮ ಬ್ರೈನು ಬ್ಲ್ಯಾಂಕ್ ಆಗುತ್ತೆ. ನಿಮಗೆ ಗೊತ್ತಿರೋ ಈಸಿ ಕ್ವಶನ್ ಆನ್ಸರ್ಸ್ ಕೂಡ ಮರ್ತೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ಸ್ ನಿಮಗೆ ಕಾನ್ಫಿಡೆನ್ಸ್ ಸಿಕ್ಕಿದ ಮೇಲೆ ಡಿಫಿಕಲ್ಟ್ ಕ್ವಶನ್ಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಥರ್ಡ್ ಟಿಪ್ ಬಂದು ಪ್ಯಾನಿಕ್. ಒಂದು ಸರಿ ನೀವೇನಾದರೂ ಎಕ್ಸಾಮ್ ಹಾಲಲ್ಲಿ ಪ್ಯಾನಿಕ್ ಆದ್ರಿ ಅಂತ ಆದರೆ 15 minutes ಆಫ್ ಯುವರ್ ಟೈಮ್ ಡಿಸ್ಟ್ರಾಯ್ ಆಗುತ್ತೆ. ನಿಮ್ಮ ಮೈಂಡ್ ಏನಾದರೂ ಬ್ಲ್ಯಾಂಕ್ ಆಯಿತು ಅಂದರೆ ಡೋಂಟ್ ಫ್ರೀಸ್. ಆ ಕ್ವಶನ್ ಮೇಲೇ ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬೇಡಿ. ಚೇಂಜ್ ದ ಕ್ವಶನ್. 10 to 15 ಸೆಕೆಂಡ್ ಗ್ಯಾಪ್ನ ತೊಗೊಳ್ಳಿ. ನಿಮಗೆ ನೆಕ್ಸ್ಟು ಯಾವ್ದು ಈಸಿ ಕ್ವಶನ್ ಇದೆ ಅನಿಸುತ್ತೆ ಆ ಕ್ವಶನ್ಗೆ ಜಂಪ್ ಆಗಿ. ರಿಮೆಂಬರ್ ದಿಸ್ ಥಿಂಗ್, ಎ ಕಾಮ್ ಆವ್ರೇಜ್ ಸ್ಟೂಡೆಂಟ್ ಕ್ಯಾನ್ ಪರ್ಫಾರ್ಮ್ ವೆರಿ ವೆಲ್ ದೆನ್ ಪ್ಯಾನಿಕಿಂಗ್ ಇಂಟೆಲಿಜೆಂಟ್ ಸ್ಟೂಡೆಂಟ್. ಸೊ ಫೋರ್ತ್ ಟಿಪ್ ಬಂದು ರೈಟ್ ಸ್ಮಾರ್ಟ್ ನಾಟ್ ಲಾಂಗ್. ತುಂಬ ಜನ ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. 2 marks ಕ್ವಶನ್ಗೆ ಆಲ್ಮೋಸ್ಟ್ 3 marks 4 marks ಆನ್ಸರ್ಸ್ ಬರೀತಾರೆ. ಅದು ನಿಮ್ಮ ಟೈಮ್ನ ಕನ್ಸ್ಯೂಮ್ ಮಾಡುತ್ತೆ. ಸೊ ರೈಟ್ ಸ್ಮಾರ್ಟ್. ನಾನು ಸಜೆಸ್ಟ್ ಮಾಡೋದು ಆನ್ಸರ್ಸ್ನ ಪಾಯಿಂಟ್ ವೈಸಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಯಾವಾಗಲೂ ಡೈರೆಕ್ಟ್ ಆನ್ಸರ್ಸ್ ಬರೀರಿ. ಎಕ್ಸಾಂಪಲ್ ಅವ್ರೇನಾದರೂ ವಾಟ್ ಈಸ್ ಟಾರ್ಕ್ ಅಂತ ಕೇಳಿದ್ರೆ ಟಾರ್ಕ್ದು ಡೆಫಿನೇಷನ್, ಫಾರ್ಮುಲಾ, ಆ ಟರ್ಮ್ಸ್ನ ಎಕ್ಸ್ಪ್ಲೈನ್ ಮಾಡಿ. 2 marks ಅಷ್ಟೇ ಸಾಕು. ಇನ್ ಕೇಸ್ ಅವ್ರೇನಾದರೂ ಡಿರೈವ್ ಅಂತ 3 marks ಕೇಳಿದ್ರೆ ಆವಾಗ ಕ್ಲೀನಾಗಿ ಡಿರೈವೇಷನ್ ಬರೆದ್ಬಿಟ್ಟು ಬನ್ನಿ ಆ್ಯಂಡ್ ಕೀವರ್ಡ್ಸ್ನ ಕ್ಲೀನಾಗಿ ಹೈಲೈಟ್ ಮಾಡಿ. ಆ್ಯಂಡ್ ಎಕ್ಸಾಮಿನರ್ಸ್ ಯಾವಾಗ್ಲೂ ನೀವೆಷ್ಟು ಕ್ಲಾರಿಟಿಯಾಗಿ ಆನ್ಸರ್ ಬರ್ದಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ತಾರೆ, ನೀವೆಷ್ಟು ಲಾಂಗಾಗಿ ಆನ್ಸರ್ ಬರ್ದಿದ್ದೀರಾ ಅನ್ನೋದನ್ನ ಚೆಕ್ ಮಾಡಲ್ಲ. ಸೊ ಫಿಫ್ತ್ ಟಿಪ್ ಬಂದು ಮಾಕ್ ಟೆಸ್ಟ್. ನೀವು ಕೇಳ್ಬೋದು, ಬ್ರೋ ಇದರಿಂದ ನಾನು ಹೇಗೆ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿ ಅಂತ. ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ಮನೇಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ಟೈಮರ್ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡಿದ್ರೆ ಅದು ನಿಮಗೆ ಕ್ಲಿಯರ್ ಡೇಟಾ ಕೊಡುತ್ತೆ. ನೀವೆಲ್ಲೆಲ್ಲಿ ಸ್ಪೀಡ್ ಇದ್ದೀರಾ, ಎಲ್ಲೆಲ್ಲಿ ಸ್ಲೋ ಇದ್ದೀರಾ, ನಿಮ್ಮ ಮಿಸ್ಟೇಕ್ಸ್ ಎಲ್ಲೆಲ್ಲಿದೆ, ಹೇಗೆ ಅದನ್ನೆಲ್ಲ ಫಿಕ್ಸ್ ಮಾಡಬೇಕು ಅಂತ ನಿಮಗೊಂದು ಕ್ಲಿಯರ್ ಡೇಟಾ ಸಿಗುತ್ತೆ ಆ್ಯಂಡ್ ಇದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಸ್ಪೀಡ್ ಈಸ್ ಟ್ರೈನ್ಡ್ ಬಿಫೋರ್ ದಿ ಎಕ್ಸಾಮ್ಸ್, ನಾಟ್ ಡ್ಯೂರಿಂಗ್ ದಿ ಎಕ್ಸಾಮ್ಸ್. ಸೊ ಲಾಸ್ಟ್ ಆ್ಯಂಡ್ ಗೇಮ್ ಚೇಂಜರ್ ಟಿಪ್, ಸೇವ್ ಲಾಸ್ಟ್ 15 minutes. ಈ ಟೈಮ್ ನಿಮ್ಮ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಕರೆಕ್ಟ್ ದ ಮಿಸ್ಟೇಕ್ಸ್. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮ್ಮ ಆನ್ಸರ್ಸ್ನೆಲ್ಲ ಚೆಕ್ ಮಾಡಿ, ಎಲ್ಲಾದರೂ ಮಿಸ್ಟೇಕ್ ಆಗಿದರೆ ಅದನ್ನೆಲ್ಲ ಕರೆಕ್ಟ್ ಮಾಡಿ. ಅದಾದಮೇಲೆ ಇಂಪ್ರೂವ್ ದಿ ಪ್ರೆಸೆಂಟೇಷನ್, ಲೈನ್ಸ್ ಹಾಕಿ ಕೀವರ್ಡ್ಸ್ನೆಲ್ಲ ಹೈಲೈಟ್ ಮಾಡಿ, ಎಲ್ಲಾದರೂ ಪಾಯಿಂಟ್ಸ್ನ ಮಿಸ್ ಮಾಡಿದರೆ ಅದನ್ನು ಆ್ಯಡ್ ಮಾಡಿ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್,
ಕ್ವಶನ್ ನಂಬರ್ಸ್ ಎಲ್ಲದಕ್ಕೂ ಕರೆಕ್ಟಾಗಿ ಹಾಕಿದ್ದೀರಾ ಅನ್ನೋದನ್ನ ಚೆಕ್ ಮಾಡಿ. ಆ್ಯಂಡ್ ಇದಕ್ಕಿಂತ ಇಂಪಾರ್ಟೆಂಟ್, ನಿಮ್ಮ ರಿಜಿಸ್ಟರ್ ನಂಬರ್ನ ಕ್ಲೀನಾಗಿ ಬರೆದಿದ್ದೀರಾ ಅನ್ನೋದನ್ನ ಟ್ವೈಸ್ ಚೆಕ್ ಮಾಡಿ. ಆ್ಯಂಡ್ ಆನ್ಸರ್ ಬುಕ್ಲೆಟ್ನ ಕೊಡೋಕ್ಕೂ ಮುಂಚೆನೂ ರಿಜಿಸ್ಟರ್ ನಂಬರ್ನ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ, ಅದಾದಮೇಲೆ ಸಬ್ಮಿಟ್ ಮಾಡಿ. ಸೊ ಗೈಸ್, ಅಟ್ ದಿ ಎಂಡ್, ಎಕ್ಸಾಮ್ ಡೋಂಟ್ ಟೆಸ್ಟ್ ಓನ್ಲಿ ಇಂಟೆಲಿಜೆನ್ಸ್, ದೇ ಟೆಸ್ಟ್ ಫೋಕಸ್, ಡಿಸಿಪ್ಲಿನ್ ಆ್ಯಂಡ್ ಟೈಮ್ ಕಂಟ್ರೋಲ್. ಆ್ಯಂಡ್ ನನ್ನ ಪ್ರಕಾರ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಜಸ್ಟ್ ಎ ಸ್ಕಿಲ್, ಇಟ್ಸ್ ಎ ವೆಪನ್. ಇಫ್ ಯು ಮಾಸ್ಟರ್ ಟೈಮ್, ಯು ವಿಲ್ ಮಾಸ್ಟರ್ ಎಕ್ಸಾಮ್ಸ್. ಸೊ ಗೈಸ್, ಈ ವಿಡಿಯೋದಿಂದ ನಿಮ್ಗೇನಾದರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಲ್ಯಾಬ್ ಎಕ್ಸಾಮ್ಸ್ ಹೇಗಾಯಿತು ಅಂತಲೂ ಕಮೆಂಟ್ ಮಾಡಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.